ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಜೂನ್ 14, 2026 ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಉಳಿದಂತಹ ಹುದ್ದೆಗಳಿಗೂ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಲಿದೆ. ಆದ ಕಾರಣ ಮುಂಬರುವ ಪರೀಕ್ಷೆಗಳಿಗೆ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯು ಅತಿ ಉಪಯುಕ್ತವಾಗಲಿದೆ. ಈ ವಿಡಿಯೋದಲ್ಲಿ ಇಲ್ಲಿ ಪಟ್ಟಿ ಮಾಡಲಾಗಿರುವ ಎಲ್ಲ ವಿಷಯಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಮೊದಲನೇ ಮಾಹಿತಿ ವಿಟಮಿನ್ ಸಿ. ವಿಟಮಿನ್ ಸಿ ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಜಪಾನ್ನ ಸಂಶೋಧಕರು ಇತ್ತೀಚೆಗೆ ರಕ್ತದಲ್ಲಿ ಹೆಚ್ಚಿನ ಮಟ್ಟದ ವಿಟಮಿನ್ ಸಿ ಹೊಂದಿರುವ ವಯಸ್ಸಾದವರ ಮೆದುಳಿನಲ್ಲಿ ಹೆಚ್ಚಿನ ಪ್ರಮಾಣದ ಬೂದು ದ್ರವ್ಯ, ಸ್ಮರಣೆ ಮತ್ತು ಗಮನದಲ್ಲಿ ಒಳಗೊಂಡಿರುವ ಮೆದುಳಿನ ಪ್ರದೇಶಗಳಾದ್ಯಂತ ಹೆಚ್ಚಿನ ಸಂಪರ್ಕವನ್ನು ಹೊಂದಿರುತ್ತಾರೆ ಎಂದು ಕಂಡುಹಿಡಿದಿದ್ದಾರೆ. ವಿಟಮಿನ್ ಸಿ ಇದನ್ನು ಆಸ್ಕಾರ್ಬಿಕ್ ಆಮ್ಲ ಅಥವಾ ಆಸ್ಕಾರ್ಬೇಟ್ ಎಂದು ಕೂಡ ಕರೆಯಲಾಗುತ್ತದೆ. ಇದು ನೀರಿನಲ್ಲಿ ಕರಗುವ ವಿಟಮಿನ್. ನೀರಿನಲ್ಲಿ ಯಾವ ಯಾವ ವಿಟಮಿನ್ಗಳು ಕರಗುತ್ತವೆ? 2 ವಿಟಮಿನ್ಗಳು ನೀರಿನಲ್ಲಿ ಕರಗುತ್ತವೆ. ಒಂದು ವಿಟಮಿನ್ ಬಿ, ಇನ್ನೊಂದು ವಿಟಮಿನ್ ಸಿ. ವಿಟಮಿನ್ ಬಿ ಯಲ್ಲಿರುವಂತಹ ಕಾಂಪ್ಲೆಕ್ಸ್ ಕೂಡ ನೀರಿನಲ್ಲಿ ಕರಗುತ್ತವೆ. ಇನ್ನು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ ಇವು ಕೊಬ್ಬಿನಲ್ಲಿ ಕರಗುವ ಆಮ್ಲಗಳಾಗಿವೆ. ವಿಟಮಿನ್ ಸಿ ಇದು ಹಾನಿಕಾರಕ ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳಿಸುವ ಶಕ್ತಿಶಾಲಿ ಉತ್ಕರ್ಷಣ ನಿರೋಧಕವಾಗಿದೆ. ದೇಹದ ಎಲ್ಲ ಭಾಗಗಳಲ್ಲಿನ ಅಂಗಾಂಶಗಳ ಬೆಳವಣಿಗೆ ಮತ್ತು ದುರಸ್ತಿಗೆ ಇದು ಅಗತ್ಯವಾಗಿರುತ್ತದೆ. ಇದು ಮೆದುಳು ಮತ್ತು ನರಗಳಲ್ಲಿ ಬಳಸುವ ಹಲವಾರು ಹಾರ್ಮೋನ್ಗಳು ಮತ್ತು ರಾಸಾಯನಿಕ ಸಂದೇಶವಾಹಕಗಳನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ಇದು ಚರ್ಮ, ಸ್ನಾಯುರಜ್ಜುಗಳು, ಅಸ್ಥಿರಜ್ಜುಗಳು ಮತ್ತು ರಕ್ತನಾಳಗಳನ್ನು ತಯಾರಿಸಲು ಬಳಸುವ ಕೊಲಾಜನ್ ಎಂಬ ಪ್ರಮುಖ ಪ್ರೋಟೀನ್ ಅನ್ನು ರೂಪಿಸುತ್ತದೆ. ಇದು ಗಾಯಗಳನ್ನು ಗುಣಪಡಿಸುತ್ತದೆ. ಕಾರ್ಟಿಜಲ್ ಮೂಳೆಗಳು ಮತ್ತು ಹಲ್ಲುಗಳನ್ನು ದುರಸ್ತಿ ಮಾಡುವುದು. ಇದು ಕಬ್ಬಿಣದ ಹೀರುವಿಕೆಯಲ್ಲಿ ಸಹಾಯ ಮಾಡುತ್ತದೆ. ಹೆಚ್ಚಿನ ಸಸ್ತನಿಗಳು ಮತ್ತು ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿ ಮಾನವರು ವಿಟಮಿನ್ ಸಿ ಅನ್ನು ಸಂಶ್ಲೇಷಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ. ಅದನ್ನು ಆಹಾರದಿಂದಲೇ ಪಡೆಯಬೇಕು. ವಿಟಮಿನ್ ಸಿ ಯಾವುದರಲ್ಲಿ ಕಂಡುಬರುತ್ತದೆ? ಒಂದು, ಹಣ್ಣು ಮತ್ತು ತರಕಾರಿಗಳಲ್ಲಿ ವಿಟಮಿನ್ ಸಿ ಕಂಡುಬರುತ್ತದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಿತ್ತಳೆ, ಸಿಟ್ರಸ್ ಹಣ್ಣುಗಳು ಇವುಗಳಲ್ಲಿ ವಿಟಮಿನ್ ಸಿ ಕಂಡುಬರುತ್ತದೆ. ಅದೇ ರೀತಿ ಟೊಮೆಟೊ, ಮೆಣಸು, ಆಲೂಗಡ್ಡೆ, ಎಲೆಕೋಸು ಮೀನ್ಸ್ ಕ್ಯಾಬೇಜ್, ಬ್ರಸೆಲ್ಸ್ ಮೊಗ್ಗುಗಳು, ಬ್ರೋಕೊಲಿ, ಪಾಲಕ್ ಈ ರೀತಿಯ ತರಕಾರಿಗಳಲ್ಲೂ ವಿಟಮಿನ್ ಸಿ ಸಮೃದ್ಧವಾಗಿದೆ. ವಿಟಮಿನ್ ಸಿ ಶಾಖಕ್ಕೆ ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ಅಡುಗೆ ಮಾಡುವಾಗ ಅದರ ಕೆಲವು ಪೌಷ್ಟಿಕಾಂಶದ ಪ್ರಯೋಜನಗಳು ಕಳೆದು ಹೋಗಬಹುದು. ಜಾಸ್ತಿ ಬೇಯಿಸಿದ ಹಾಗೆ ಅದರ ಪ್ರಯೋಜನಗಳು ಕಡಿಮೆಯಾಗಬಹುದು. ವಿಟಮಿನ್ ಸಿ ಕೊರತೆಯು ಯಾರಲ್ಲಿ ಕಂಡುಬರುತ್ತದೆ? ಧೂಮಪಾನ ಮಾಡುವವರಲ್ಲಿ, ಜೀರ್ಣಾಂಗ ವ್ಯೂಹದ ಸಮಸ್ಯೆಯನ್ನು ಹೊಂದಿರುವವರಲ್ಲಿ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ಗಳನ್ನು ಹೊಂದಿರುವವರಲ್ಲಿ, ಸಾಕಷ್ಟು ಹಣ್ಣು ಮತ್ತು ತರಕಾರಿಗಳನ್ನು ಒಳಗೊಂಡಿರುವಂತಹ ಆಹಾರವನ್ನು ಸೇವಿಸದೇ ಇರುವವರಲ್ಲಿ ಈ ವಿಟಮಿನ್ ಸಿ ಕೊರತೆ ಕಂಡುಬರುತ್ತದೆ. ವಿಟಮಿನ್ ಸಿ ಇಂದ ಕೊರತೆಯಿಂದ ಏನು ಉಂಟಾಗುತ್ತದೆ? ಸ್ಕರ್ವಿ ಎಂಬ ಕಾಯಿಲೆ ಉಂಟಾಗುತ್ತದೆ. ಏನದು ಸ್ಕರ್ವಿ? ರಕ್ತಹೀನತೆ, ವಸಡುಗಳಲ್ಲಿ ರಕ್ತಸ್ರಾವ, ಮುಗೆಟುಗಳು ಮತ್ತು ಕಳಪೆ ಗಾಯ ಈ ರೀತಿಯ ಒಂದು ರೋಗ ಲಕ್ಷಣಗಳನ್ನು ಈ ಸ್ಕರ್ವಿ ರೋಗ ಹೊಂದಿದೆ. ವಿಟಮಿನ್ ಸಿ ಹೆಚ್ಚಿಗೆ ಇದ್ದರೆ ಅದು ವಯಸ್ಸಾದವರಲ್ಲಿ ಸಂಪರ್ಕವನ್ನು ಕಳೆದುಕೊಳ್ಳದೆ ಇರುವ ರೀತಿ ನೋಡಿಕೊಳ್ಳುತ್ತದೆ ಎಂದು ಇತ್ತೀಚೆಗೆ ಜಪಾನ್ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ವಿಟಮಿನ್ ಸಿ ನಮ್ಮ ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ನೆಕ್ಸ್ಟ್, ಸೋಲಾರ್ ಒನ್. ಏನಿದು ಸೋಲಾರ್ ಒನ್? GPS, ಸಂವಹನ, ಉಪಗ್ರಹಗಳು ಮತ್ತು ವಿದ್ಯುತ್ ಗ್ರಿಡ್ಗಳ ಮೇಲೆ ಪರಿಣಾಮ ಬೀರುವ ಸೌರ ಬಿರುಗಾಳಿಗಳ ಬಗ್ಗೆ ವೇಗವಾಗಿ ಎಚ್ಚರಿಕೆ ನೀಡಲು ವಿನ್ಯಾಸಗೊಳಿಸಲಾದ ಮೊದಲ ಮೀಸಲಾದ ಬಾಹ್ಯಾಕಾಶ ಹವಾಮಾನ ಮೇಲ್ವಿಚಾರಣಾ
ಉಪಗ್ರಹವಾದ ಸೋಲಾರ್ 1 ಅನ್ನು ಯುನೈಟೆಡ್ ಸ್ಟೇಟ್ಸ್ ಇತ್ತೀಚೆಗೆ ಸಕ್ರಿಯಗೊಳಿಸಿದೆ. ಸೋಲಾರ್ 1 ಇದು ಯುನೈಟೆಡ್ ಸ್ಟೇಟ್ಸ್ಗೆ ಸಂಬಂಧಪಟ್ಟಂತಹ ಒಂದು ಹವಾಮಾನ ಮೇಲ್ವಿಚಾರಣಾ ಬಾಹ್ಯಾಕಾಶ ಹವಾಮಾನ ಮೇಲ್ವಿಚಾರಣಾ ಉಪಗ್ರಹವಾಗಿದೆ. ಸೋಲಾರ್ 1 ಇದು ನಿರಂತರ ಕಾರ್ಯಾಚರಣೆಯ ಬಾಹ್ಯಾಕಾಶ ಹವಾಮಾನ ವೀಕ್ಷಣೆಗಾಗಿ ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಲಾದ ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಉಪಗ್ರಹವಾಗಿದೆ. ಇದನ್ನು ಯುಎಸ್ ರಾಷ್ಟ್ರೀಯ ಸಾಗರ ಮತ್ತು ವಾತಾವರಣ ಆಡಳಿತ ನಿರ್ವಹಿಸುತ್ತದೆ. ಮೂಲತಃ ಸ್ಪೇಸ್ ವೆದರ್ ಫಾಲೋ ಆನ್ ಲ್ಯಾಂಗ್ವೇಜ್ 1 ಎಂದು ಹೆಸರಿಸಲ್ಪಟ್ಟ ಇದು L1 ನಲ್ಲಿ ಸ್ಪೇಸ್ ವೆದರ್ ಅಬ್ಸರ್ವೇಷನ್ ಎಂದು ಅಡ್ವಾನ್ಸ್ ರೆಡಿನೆಸ್ 1 ಎಂದು ಮರುನಾಮಕರಣ ಮಾಡಲಾಯಿತು. ಸೋಲಾರ್ 1 ಸ್ಪೇಸ್ ವೆದರ್ ಅಬ್ಸರ್ವೇಷನ್ ಅಡ್ವಾನ್ಸ್ ರೆಡಿನೆಸ್ 1 ಇದರ ಫುಲ್ ಫಾರ್ಮ್ ಆಗಿದೆ. ಇದರ ಪ್ರಾಥಮಿಕ ಧ್ಯೇಯ ಸೌರ ಚಟುವಟಿಕೆ ಮತ್ತು ಬಾಹ್ಯಾಕಾಶ ಹವಾಮಾನದ ನಿರಂತರ ಮೇಲ್ವಿಚಾರಣೆಯನ್ನು ಮಾಡುವುದು. ಇದು ಬಿಡುಗಡೆಯಾದಂತಹ ದಿನಾಂಕ ಸೆಪ್ಟೆಂಬರ್ 24, 2025. ಇದನ್ನು ಉಡಾವಣೆ ಮಾಡಿದಂತಹ ವಾಹನ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಭೂಮಿಯಿಂದ ಸೂರ್ಯನ ಕಡೆಗೆ ಸುಮಾರು 1.6 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ಭೂಮಿ ಲ್ಯಾಂಗ್ರೇಜ್ ಪಾಯಿಂಟ್ 1ರಲ್ಲಿ ಇರಿಸಲಾಗಿರುವ ಸೋಲಾರ್ 1 ಸೌರ ಚಟುವಟಿಕೆಯ ನಿರಂತರ ಅಡೆತಡೆ ಇಲ್ಲದ ನೋಟವನ್ನು ಆನಂದಿಸುತ್ತದೆ. ಈ ಅನುಕೂಲಕರ ಬಿಂದುವಿನಿಂದ ಇದು ನಿರಂತರವಾಗಿ ಸೌರಮಾರುತವನ್ನು ಅಳೆಯುತ್ತದೆ ಮತ್ತು ಭೂಮಿಯನ್ನು ತಲುಪುವ ಮೊದಲು ಕರೋನಲ್ ಮಾಸ್ ಎಜೆಕ್ಷನ್ಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಈ ಸ್ಥಳದ ಗುರುತ್ವಾಕರ್ಷಣೆಯ ಸ್ಥಿರತೆಯು ಬಾಹ್ಯಾಕಾಶ ನೌಕೆಗೆ ಕನಿಷ್ಠ ಇಂಧನ ಬಳಕೆಯೊಂದಿಗೆ ಸ್ಥಾನವನ್ನು ಕಾಯ್ದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದು ಸೂರ್ಯನ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಲು ಕಾಂಪ್ಯಾಕ್ಟ್ ಕೊರೋನೋಗ್ರಾಫ್ ಎಂದು ಕರೆಯಲ್ಪಡುವ ವಿಶೇಷ ದೂರದರ್ಶಕವನ್ನು ಬಳಸುತ್ತದೆ ಮತ್ತು ಸೌರಮಾರುತದ ನೈಜ ಸಮಯದ ಅಳತೆಗಳನ್ನು ಮಾಡಲು ಉಪಕರಣಗಳ ಸೂಟ್ ಅನ್ನು ಬಳಸುತ್ತದೆ. ಇದು ಹಳೆಯ ವ್ಯವಸ್ಥೆಗಳಿಗೆ 8 ಗಂಟೆಗಳವರೆಗೆ ಹೋಲಿಸಿದರೆ CME ಚಿತ್ರಗಳನ್ನು NOAA ಬಾಹ್ಯಾಕಾಶ ಹವಾಮಾನ ಮುನ್ಸೂಚನಾ ಕೇಂದ್ರಕ್ಕೆ 30 ನಿಮಿಷಗಳಲ್ಲಿ ರವಾನಿಸಬಹುದು. ಇದರ ವರ್ಧಿತ ಸಾಮರ್ಥ್ಯಗಳು ಅರೋರಾ ಮುನ್ಸೂಚನೆಗಳನ್ನು ಸುಧಾರಿಸುತ್ತದೆ ಮತ್ತು ತೀವ್ರ ಬಾಹ್ಯಾಕಾಶ ಹವಾಮಾನದಿಂದ ವಿದ್ಯುತ್ ಗ್ರಿಡ್ಗಳು, ಸಂಚರಣೆ, ಸಂವಹನ ಮತ್ತು ಬಾಹ್ಯಾಕಾಶ ಯಾನಗಳ ರಕ್ಷಣೆಯನ್ನು ಬಲಪಡಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಸೋಲಾರ್ 1 ಇದು ಅಮೆರಿಕ ಉಡಾವಣೆ ಮಾಡಿದಂತಹ ಮೊದಲ ಬಾಹ್ಯಾಕಾಶ ಹವಾಮಾನ ಆಧಾರಿತ ಉಪಗ್ರಹವಾಗಿದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಮಾಹಿತಿ ಇದಾಗಿದ್ದು ಇದರ ಬಗ್ಗೆ ಗಮನವಿರಲಿ. ನೆಕ್ಸ್ಟ್, ಎಣ್ಣೆಕಾಳು ಕಿಸಾನ ಮಿತ್ರ, ಆಯಿಲ್ ಸೀಡ್ಸ್ ಕಿಸಾನ್ ಮಿತ್ರ ಏನಿದು? ಇದನ್ನು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಎಣ್ಣೆ ಬೀಜ ಕಿಸಾನ ಮಿತ್ರವನ್ನು ಆರಂಭಿಸಿದೆ. ಎಣ್ಣೆಕಾಳು ಕಿಸಾನ ಮಿತ್ರ ಇದು ವಾಟ್ಸಪ್ ಆಧಾರಿತ ಕೃತಕ ಬುದ್ಧಿಮತ್ತೆ ಚಾಲಿತ ಸಲಹಾ ಸೇವೆಯಾಗಿದೆ. ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಹೈದರಾಬಾದ್ನ ICAR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯಿಲ್ ಸೀಡ್ಸ್ ರಿಸರ್ಚ್ ಸೆಂಟರ್ ಇದನ್ನು ಅಭಿವೃದ್ಧಿಪಡಿಸಿದೆ. ಎಣ್ಣೆ ಬೀಜ ಮೀನ್ಸ್ ಕಡಲೆಕಾಯಿ, ಸಾಸಿವೆ, ಎಳ್ಳು, ಸೂರ್ಯಕಾಂತಿ, ಸೋಯಾಬೀನ್ ಈ ರೀತಿಯ ಕಾಳುಗಳ ಕೃಷಿಯನ್ನು ಬಲಪಡಿಸುವುದು ಮತ್ತು ರೈತರಿಗೆ ವೈಜ್ಞಾನಿಕ ಮಾರ್ಗದರ್ಶನದ ಪ್ರವೇಶವನ್ನು ಸುಧಾರಿಸುವುದು ಈ ಯೋಜನೆಯ ಗುರಿಯಾಗಿದೆ. ಎಣ್ಣೆ ಬೀಜಗಳ ಕಿಸಾನ ಮಿತ್ರ ಇದರ ವೈಶಿಷ್ಟ್ಯವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಇದು ಬಹುಭಾರತೀಯ ಭಾಷೆಗಳಲ್ಲಿ ಎಣ್ಣೆ ಬೀಜ ರೈತರಿಗೆ ದಿನದ 24 ಗಂಟೆಯೂ ಸಂಶೋಧನಾ ಆಧಾರಿತ ಬೆಂಬಲವನ್ನು ಒದಗಿಸುತ್ತದೆ. AI ಚಾಲಿತ ಚಾಟ್ಬಾತ್, ವೈವಿಧ್ಯಗಳ ಆಯ್ಕೆ, ಬೆಳೆ ನಿರ್ವಹಣೆ, ಕೀಟ ಮತ್ತು ರೋಗ ನಿಯಂತ್ರಣ, ನೀರಾವರಿ ಮತ್ತು ಕೊಯ್ಲಿನ ನಂತರದ ಪದ್ಧತಿಗಳ ಕುರಿತು ಸಂಶೋಧನೆ ಆಧಾರಿತ ಮಾರ್ಗದರ್ಶನದೊಂದಿಗೆ ದಿನದ 24 ಗಂಟೆಗಳು, ವಾರದ 7 ದಿನಗಳು ಉಚಿತವಾಗಿ ತಕ್ಷಣವೇ ಪ್ರತಿಕ್ರಿಯಿಸುತ್ತದೆ. ಎಣ್ಣೆ ಬೀಜಗಳ ಕಿಸಾನ್ ಮಿತ್ರ ಇದು ಮುಂದುವರೆದ AI ಮತ್ತು ಬಹು ICAR ಸಂಸ್ಥೆಗಳ ಸಾಮೂಹಿಕ ವೈಜ್ಞಾನಿಕ ಪರಿಣಿತಿಯಿಂದ ಅಭಿವೃದ್ಧಿಪಡಿಸಲಾದ ದೃಢವಾದ ಜ್ಞಾನ ನೆಲೆಯನ್ನು ಬಳಸುತ್ತದೆ.
ಇದು ಪ್ರಾದೇಶಿಕ ಭಾಷೆಗಳಲ್ಲಿ ಟೈಪ್ ಮಾಡಿದ ಅಥವಾ ಕಳುಹಿಸಿದ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ನಿಖರವಾದ ಬೆಳೆ ನಿರ್ದಿಷ್ಟ ಉತ್ತರಗಳನ್ನು ಒದಗಿಸುತ್ತದೆ. ರೈತರಿಗೆ ವಿಶೇಷ ಅಪ್ಲಿಕೇಶನ್ ಅಥವಾ ಇಂಟರ್ನೆಟ್ ಬ್ರೌಸರ್ ಅಗತ್ಯವಿಲ್ಲ. ಪರಿಚಿತ ವಾಟ್ಸಪ್ ಇಂಟರ್ಫೇಸ್ ಮಾತ್ರ ಬೇಕಾಗಿರುತ್ತೆ. ಚಾಟ್ಪಾಟ್ ಬೆಳೆ ವೈವಿಧ್ಯತೆಯ ಆಯ್ಕೆ, ಕೃಷಿ ಪದ್ಧತಿಗಳು, ಕೀಟ ಮತ್ತು ರೋಗ ನಿರ್ವಹಣೆ, ನೀರಾವರಿ ವೇಳಾಪಟ್ಟಿ ಮತ್ತು ಕೊಯ್ಲಿನ ನಂತರದ ಮಾರ್ಗದರ್ಶನ, ಬೀಜ ಲಭ್ಯತೆ ಸೇರಿದಂತೆ ಸಂಪೂರ್ಣ ಬೆಳೆ ಚಕ್ರವನ್ನು ಒಳಗೊಂಡಿದೆ. ಈ ಜ್ಞಾನ ನೆಲೆಯನ್ನು ICAR ರಾಷ್ಟ್ರೀಯ ಸೋಯಾಬೀನ್ ಸಂಶೋಧನಾ ಸಂಸ್ಥೆ ಇಂದೋರ್, ICAR ಭಾರತೀಯ ನೆಲಗಡಲೆ ಸಂಶೋಧನಾ ಸಂಸ್ಥೆ ಜುನಾಗಢ್, ICAR ಭಾರತೀಯ ರೆಪ್ಸೀಡ್ ಮತ್ತು ಸಾಸಿವೆ ಸಂಶೋಧನಾ ಸಂಸ್ಥೆ ಭರತ್ಪುರ್ PC ಘಟಕ ಇವುಗಳ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ. ಎಣ್ಣೆ ಬೀಜಗಳ ಕಿಸಾನ್ ಮಿತ್ರ ಇದು ಒಂದು ಸಲಹಾ ಸೇವೆಯಾಗಿದೆ. ವಾಟ್ಸಪ್ ಮೂಲಕ ಎಣ್ಣೆ ಬೀಜಗಳ ಕೃಷಿಗೆ ಸಲಹೆಯನ್ನು ನೀಡಲಾಗುತ್ತದೆ. ನೆಕ್ಸ್ಟ್, ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮ. ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮದ ಮೂಲಕ ದಿವ್ಯಾಂಗಜನ ಕುಶಲಕರ್ಮಿಗಳ ಉತ್ಪನ್ನಗಳನ್ನು ಉತ್ತೇಜಿಸುತ್ತಿದೆ. ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮ ಇದನ್ನು ಯಾವಾಗ ಆರಂಭ ಮಾಡಲಾಯಿತು? ಮಾರ್ಚ್ 25, 2022ರಲ್ಲಿ ಆರಂಭಿಸಲಾಗಿದೆ. ಇದು ಭಾರತೀಯ ರೈಲ್ವೆಯ ಒಂದು ಉಪಕ್ರಮವಾಗಿದೆ. ಸ್ಥಳೀಯ ಕುಶಲಕರ್ಮಿಗಳು, ನೇಕಾರರು, ಕುಶಲಕರ್ಮಿಗಳಿಗೆ ಕೌಶಲ್ಯ ಅಭಿವೃದ್ಧಿಯ ಮೂಲಕ ಜೀವನೋಪಾಯವನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಟೆಂಡರ್ ಪ್ರಕ್ರಿಯೆಯ ಮೂಲಕ ಹಂಚಿಕೆ ಮಾಡಲಾದ ದೇಶಾದ್ಯಂತ ನಿಲ್ದಾಣಗಳಲ್ಲಿ ಮಾರಾಟ ಮಳಿಗೆಗಳನ್ನು ಒದಗಿಸಲಾಗುತ್ತದೆ. ಪ್ರಾದೇಶಿಕ ಉತ್ಪನ್ನಗಳಿಗೆ ರೈಲ್ವೆ ನಿಲ್ದಾಣಗಳನ್ನು ಸುಲಭವಾಗಿ ಪ್ರವೇಶಿಸಬಹುದಾದ ಮಾರುಕಟ್ಟೆಗಳಾಗಿ ಪರಿವರ್ತಿಸಲು ಭಾರತೀಯ ರೈಲ್ವೆಯ ವ್ಯಾಪಕ ವ್ಯಾಪ್ತಿಯನ್ನು ಇದು ಬಳಸಿಕೊಳ್ಳುತ್ತದೆ. ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ OSOP ಉಪಕ್ರಮವು ಕುಶಲಕರ್ಮಿಗಳು ಗೋಚರತೆಯನ್ನು ಸುಧಾರಿಸುವ ಮೂಲಕ, ಉತ್ತಮ ಮಾರಾಟ ಅವಕಾಶಗಳನ್ನು ಸೃಷ್ಟಿಸುವ ಮೂಲಕ, ಸುಸ್ಥಿರ ಜೀವನೋಪಾಯವನ್ನು ಬೆಂಬಲಿಸುವ ಮೂಲಕ ತಮ್ಮ ಮಾರುಕಟ್ಟೆ ವ್ಯಾಪ್ತಿಯನ್ನು ವಿಸ್ತರಿಸಲು ಇದು ಸಹಾಯ ಮಾಡುತ್ತಿದೆ. ರೈಲ್ವೆ ವಿಭಾಗಗಳು, ರಾಜ್ಯ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು ಮತ್ತು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಮನ್ವಯದೊಂದಿಗೆ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತದೆ. ಕ್ರಮೇಣ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿದ್ದ ಸಾಂಪ್ರದಾಯಿಕ ಕರಕುಶಲ ವಸ್ತುಗಳನ್ನು ಪುನರುಜ್ಜೀವನಗೊಳಿಸುವಲ್ಲಿ ಇದು ನಿರ್ಣಾಯಕ ಪಾತ್ರ ವಹಿಸುತ್ತಿದೆ. ಈ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್, ಕಿನ್ನೇರಸಾನಿ ವನ್ಯಜೀವಿ ಅಭಯಾರಣ್ಯ. ಇದು ತೆಲಂಗಾಣದಲ್ಲಿರುವಂತಹ ಒಂದು ವನ್ಯಜೀವಿ ಅಭಯಾರಣ್ಯವಾಗಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಅರಣ್ಯ ಇಲಾಖೆ ಸಫಾರಿ ಪ್ರವಾಸಗಳನ್ನು ಆರಂಭಿಸಲು ಸಜ್ಜಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಈ ವನ್ಯಜೀವಿ ಅಭಯಾರಣ್ಯವು ಗೋದಾವರಿ ನದಿಯ ಬಲದಂಡೆಯಲ್ಲಿದೆ. ಇದು ಕಾಡಿನ ಹೃದಯ ಭಾಗದಲ್ಲಿ ಹರಿಯುವ ಮತ್ತು ಅಂತಿಮವಾಗಿ ಗೋದಾವರಿ ನದಿಯನ್ನು ಸೇರುವ ದೀರ್ಘಕಾಲಿಕ ಕಿನ್ನೇರಸಾನಿ ನದಿಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಕಿನ್ನೇರಸಾನಿ ನದಿ ಗೋದಾವರಿ ನದಿಯ ಉಪನದಿಯಾಗಿದೆ. ಇದು ದಂಡಕಾರಣ್ಯ ಅರಣ್ಯದ ಭಾಗವಾಗಿದ್ದು ಕಿನ್ನೇರಸಾನಿ ಆಣೆಕಟ್ಟಿನ ಹತ್ತಿರದಲ್ಲಿದೆ. ಇದು ಸುಮಾರು 635.4 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದ್ದು ಸುಂದರವಾದ ಕಿನ್ನೇರಸಾನಿ ಸರೋವರ ಮತ್ತು ಅಭಯಾರಣ್ಯದ ಮಧ್ಯದಲ್ಲಿ ದಟ್ಟವಾದ ಅರಣ್ಯ ದ್ವೀಪಗಳನ್ನು ಹೊಂದಿದೆ. ಕೋಯಗಳು ಮತ್ತು ಗೊಂಡರಂತಹ ಬುಡಕಟ್ಟು ಸಮುದಾಯದವರು ಈ ಅರಣ್ಯದಲ್ಲಿ ವಾಸಿಸುತ್ತಾರೆ. ಈ ಅರಣ್ಯವು ಒಣಪತನಶೀಲ ಸಸ್ಯವರ್ಗಗಳನ್ನು ಒಳಗೊಂಡಿದ್ದು ಇದರಲ್ಲಿ ತೇಗ, ಬಿದಿರು, ಟರ್ಮಿನೇಲಿಯಾ, ಅನೋಜಿಸ್, ಟೆರೋಕಾರ್ಪಸ್ ಮತ್ತು ಔಷಧೀಯ ಸಸ್ಯಗಳು ಪ್ರಾಬಲ್ಯವನ್ನು ಹೊಂದಿವೆ. ಇದು ಬಂಗಾಳ ಹುಲಿಗಳು, ಭಾರತೀಯ ಚಿರತೆಗಳು, ಸ್ಲಾತ್ ಕರಡಿಗಳು, ಭಾರತೀಯ ಕಾಡೆಮ್ಮೆಗಳು, ದೋಲ್ಗಳು, ಸಾಂಬಾರ್, ಚಿಟಲ್, ಜಿಂಕಾರ, ಚೌಸಿಂಗ, ಕೃಷ್ಣಮೃಗಗಳು, ಕಾಡು ಹಂದಿಗಳು, ಕತ್ತೆ ಕಿರುಬಗಳು ಮತ್ತು ನರಿಗಳು ಸೇರಿದಂತೆ ಪ್ರಾಣಿಗಳ ಪ್ರಭಾವಶಾಲಿ ವೈವಿಧ್ಯತೆಗೆ ನೆಲೆಯಾಗಿದೆ. ಕಿನ್ನೇರಸಾನಿ ವನ್ಯಜೀವಿ ಅಭಯಾರಣ್ಯ
ಇದು ತೆಲಂಗಾಣದಲ್ಲಿರುವಂತಹ ಒಂದು ಅಭಯಾರಣ್ಯವಾಗಿದೆ. ಗೋದಾವರಿ ನದಿಯ ಬಲದಂಡೆಯಲ್ಲಿದೆ. ನೆಕ್ಸ್ಟ್, ಮಸ್ರೂರ ಶಿಲಾ ಕತ್ತರಿಸಿದ ದೇವಾಲಯಗಳು. ಮಸ್ರೂರ ರಾಕ್ ಕಟ್ ದೇವಾಲಯಗಳು ಹಿಮಾಚಲ ಪ್ರದೇಶದ ಕಾಂಗ್ರಾ ಕಣಿವೆಯ ಬೆಟ್ಟಗಳಲ್ಲಿ ಅಡಗಿರುವ ದೇವಾಲಯಗಳಾಗಿವೆ. ಭಾರತೀಯ ಪರಂಪರೆಯ ಅಸಾಧಾರಣ ಭಾಗವಾಗಿದ್ದು ಇವನ್ನು ನಿರ್ಲಕ್ಷಿಸಲಾಗುತ್ತಿದೆ, ಆದ್ದರಿಂದ ಇವು ಸುದ್ದಿಯಲ್ಲಿವೆ. ಮಸ್ರೂರ ಶಿಲಾಕಟ್ ದೇವಾಲಯಗಳು ಎಂದು ಕರೆಯಲ್ಪಡುವ ದೇವಾಲಯಗಳು ಇವು ಹಿಮಾಚಲ ಪ್ರದೇಶದ ಬಿಯಾಸ್ ನದಿಯ ಕಾಂಗ್ರಾ ಕಣಿವೆಯಲ್ಲಿರುವ 8ನೇ ಶತಮಾನದ ಆರಂಭದಲ್ಲಿ ನಿರ್ಮಾಣವಾಗಿರುವ ದೇವಾಲಯಗಳ ಸಂಕೀರ್ಣವಾಗಿದೆ. ಇವುಗಳನ್ನು ಹೆಚ್ಚಾಗಿ ಹಿಮಾಚಲದ ಎಲ್ಲೋರ ಮತ್ತು ಹಿಮಾಲಯನ್ ಪಿರಮಿಡ್ ಎಂದು ಕರೆಯಲಾಗುತ್ತದೆ. ಮಸ್ರೂರ ಶಿಲಾ ಕತ್ತರಿಸಿದ ದೇವಾಲಯಗಳ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಪುರಾತತ್ವಶಾಸ್ತ್ರದ ಸಮೀಕ್ಷೆಗಳು ಹೇಳುವಂತೆ ಇವು 8ನೇ ಶತಮಾನದಲ್ಲಿ ಸುಮಾರು 1200 ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಎಂದು ತಿಳಿದುಬರುತ್ತದೆ. ಇದಕ್ಕೆ ಕಾರಣ ಇದೇ ಅವಧಿಯ ಗುಪ್ತ ಶೈಲಿಯ ವಾಸ್ತುಶಿಲ್ಪವನ್ನು ಈ ದೇವಾಲಯಗಳ ಸಂಕೀರ್ಣವು ಹೋಲುತ್ತದೆ. ಇಷ್ಟಾದರೂ ಈ ದೇವಾಲಯಗಳ ಬಗ್ಗೆ ಯಾವುದೇ ಧರ್ಮಗ್ರಂಥಗಳಲ್ಲಿ ಅಥವಾ ಐತಿಹಾಸಿಕ ದಾಖಲೆಗಳಲ್ಲಿ ಈ ದೇವಾಲಯದ ಬಗ್ಗೆ ಉಲ್ಲೇಖವಿಲ್ಲ. ಈ ದೇವಾಲಯ ಸಂಕೀರ್ಣದ ಬಗ್ಗೆ ಮೊದಲು ಹೆನ್ರಿ ಶಟಲ್ವರ್ತ್ 1913ರಲ್ಲಿ ವರದಿ ಮಾಡಿ ಪುರಾತತ್ವಜ್ಞರ ಗಮನಕ್ಕೆ ತಂದರು. ಇವುಗಳನ್ನು 1915ರಲ್ಲಿ ಭಾರತೀಯ ಪುರಾತತ್ವ ಸಮೀಕ್ಷೆಯ ಹೆರಾಲ್ಡ್ ಹಾರ್ಗ್ರೀವ್ಸ್ ಸ್ವತಂತ್ರವಾಗಿ ಸಮೀಕ್ಷೆ ಮಾಡಿದರು. ಮಸ್ರೂರ ಶಿಲಾ ಕತ್ತರಿಸಿದ ದೇವಾಲಯಗಳ ವಾಸ್ತುಶಿಲ್ಪ 15 ಸ್ಮಾರಕಗಳ ದೇವಾಲಯ ಸಂಕೀರ್ಣವಾಗಿದ್ದು ಉತ್ತರ ಭಾರತದ ನಾಗರ ವಾಸ್ತುಶಿಲ್ಪ ಶೈಲಿಯನ್ನು ಹೋಲುತ್ತದೆ. ಶಿವ, ರಾಮ, ಸೀತಾ, ಲಕ್ಷ್ಮಣನಿಗೆ ಸಮರ್ಪಿತವಾದ ದೇವಾಲಯಗಳು ಇಲ್ಲಿವೆ. ಪೂರ್ವಕ್ಕೆ ಮುಖ ಮಾಡಿರುವ ದೇಶದ ಇತರ ಹಿಂದೂ ದೇವಾಲಯಗಳಿಗಿಂತ ಇದು ಭಿನ್ನವಾಗಿದ್ದು ಇದು ಈಶಾನ್ಯಕ್ಕೆ ಮುಖ ಮಾಡಿದೆ. ದೇವಾಲಯಗಳನ್ನು ಏಕಶಿಲೆಯ ಬಂಡೆಯಿಂದ ಕೆತ್ತಲಾಗಿದ್ದು ಶಿಖರವನ್ನು ನಿರ್ಮಿಸಲಾಗಿದೆ. ಇದಕ್ಕೆ ಪವಿತ್ರ ನೀರಿನ ಕೊಳವನ್ನು ಒದಗಿಸಲಾಗಿದೆ. ದೇವಾಲಯ ಸಂಕೀರ್ಣವು ಸಮ್ಮಿತೀಯವಾಗಿದೆ. ಜೋಡಿಸಲಾದ ಚದರ ಗ್ರಿಡ್ ಅನ್ನು ಅನುಸರಿಸುತ್ತದೆ. ಚೌಕಾಕಾರದ ಯೋಜನೆಯನ್ನು ಹೊಂದಿರುವ ಮುಖ್ಯ ದೇವಾಲಯವು ಮಂಡಲ ಮಾದರಿಯಲ್ಲಿ ಜೋಡಿಸಲಾದ ಸಣ್ಣ ದೇವಾಲಯಗಳಿಂದ ಆವೃತವಾಗಿದೆ. 3 ಪ್ರವೇಶ ದ್ವಾರಗಳು ದೇವಾಲಯವನ್ನು ಅಲಂಕರಿಸುತ್ತವೆ. ಈಶಾನ್ಯ, ಆಗ್ನೇಯ ಮತ್ತು ವಾಯವ್ಯಕ್ಕೆ ಈ ಪ್ರವೇಶ ದ್ವಾರಗಳಿವೆ. ಇನ್ನೊಂದು 4ನೇ ಪ್ರವೇಶ ದ್ವಾರ ಇದೆ, ಬಟ್ ಇದರ ಬಗ್ಗೆ ಐತಿಹಾಸಿಕ ದಾಖಲೆಗಳಲ್ಲಿ ಎಲ್ಲಿಯೂ ಮೆನ್ಷನ್ ಆಗಿಲ್ಲ. ಇದು ಹೆಚ್ಚಾಗಿ ಕಡೆಗಣಿಸಲಾಗಿದೆ. ಮಸ್ರೂರ ದೇವಾಲಯಗಳು ಗಮನಾರ್ಹ ವೈದಿಕ ಮತ್ತು ಪೌರಾಣಿಕ ದೇವತೆಗಳನ್ನು ಚಿತ್ರಿಸುವ ವಿಸ್ತಾರವಾದ ಉಬ್ಬು ಶಿಲ್ಪಗಳನ್ನು ಪ್ರದರ್ಶಿಸುತ್ತವೆ. ಈ ಉಬ್ಬು ಶಿಲ್ಪಗಳು ಹಿಂದೂ ಗ್ರಂಥಗಳ ಪ್ರಾಚೀನ ಕಥೆಗಳನ್ನು ನಿರೂಪಿಸುವ ಆಕರ್ಷಕ ಅಲಂಕರಣಗಳೊಂದಿಗೆ ಇರುತ್ತವೆ. ಮಸ್ರೂರ ದೇವಾಲಯದ ಶಿಲ್ಪಗಳು ಮತ್ತು ಉಬ್ಬು ಶಿಲ್ಪಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಳೆದು ಹೋಗಿವೆ. ಅವು ಕೂಡ ಸಾಕಷ್ಟು ಹಾನಿಗೊಳಗಾಗಿವೆ. ಹೆಚ್ಚಾಗಿ ಭೂಕಂಪಗಳಿಂದ ಇವು ಹಾನಿಗೊಳಗಾಗಿವೆ. ಮಸ್ರೂರ ಶಿಲಾಕಟ್ ದೇವಾಲಯಗಳು. ನೆಕ್ಸ್ಟ್, ಮಾರ್ಟೊನಾಗ್ರಿಯನ್ ಸಂತ. ಇದು ಇತ್ತೀಚೆಗೆ ಕಂಡುಹಿಡಿಯಲಾದಂತಹ ಹೊಸ ಜಾತಿಯ ಡ್ಯಾಮ್ಸ್ಫ್ಲೈ ಆಗಿದೆ. ಇದನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಹಿಡಿಯಲಾಗಿದೆ. ನೆಕ್ಸ್ಟ್, ಶಿಗೆಲ್ಲೋಸಿಸ್. ಶಿಗೆಲ್ಲೋಸಿಸ್ ಇದು ಶಿಗೆಲ್ಲದಿಂದ ಉಂಟಾಗುವ ಸಾಂಕ್ರಾಮಿಕ ಬ್ಯಾಕ್ಟೀರಿಯಾದ ಅತಿಸಾರ ಕಾಯಿಲೆಯಾಗಿದೆ. ಇದರ ಪ್ರಕರಣಗಳು ಇತ್ತೀಚೆಗೆ ಕೇರಳದಾದ್ಯಂತ ಹೆಚ್ಚಾಗಿ ವರದಿಯಾಗುತ್ತಿರುವುದರಿಂದ ಇದು ಸುದ್ದಿಯಲ್ಲಿದೆ. ಇದು ಯಾರ ಮೇಲಾದರೂ ಪರಿಣಾಮವನ್ನು ಬೀರಬಹುದು, ಆದರೆ 5 ವರ್ಷದೊಳಗಿನ ಮಕ್ಕಳಿಗೆ ಇದು ಹೆಚ್ಚಾಗಿ ಪರಿಣಾಮವನ್ನು ಬೀರುತ್ತದೆ. ಇದು ವಿಶ್ವದಾದ್ಯಂತಹ ಅತಿಸಾರದ ಪ್ರಮುಖ ಬ್ಯಾಕ್ಟೀರಿಯಾಗಳಲ್ಲಿ ಇದು ಒಂದಾಗಿದೆ.
ಚಿಕ್ಕ ಮಕ್ಕಳು, ವೃದ್ಧರು, ರೋಗನಿರೋಧಕ ಶಕ್ತಿ ಕಡಿಮೆ ಹೊಂದಿರುವವರು, ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ವ್ಯಕ್ತಿಗಳಲ್ಲಿ ಈ ರೋಗವು ಹೆಚ್ಚು ತೀವ್ರವಾಗಿರಬಹುದು. ಸೋಂಕಿತ ವ್ಯಕ್ತಿಗಳೊಂದಿಗೆ ನೇರ ನಿಕಟ ಸಂಪರ್ಕದ ಮೂಲಕ, ಲೈಂಗಿಕ ಸಂಪರ್ಕದ ಮೂಲಕ ಈ ರೋಗವು ಹರಡಬಹುದು. ಕಲುಷಿತ ಆಹಾರ ಮತ್ತು ನೀರಿನ ಮೂಲಕ ಕಲುಷಿತ ನೀರಿನ ಮೂಲಕ, ಸೋಂಕಿತ ವ್ಯಕ್ತಿಯ ಮಲದ ಸಂಪರ್ಕದ ಮೂಲಕವೂ ಈ ರೋಗವು ಹರಡಬಹುದು. ಇದರ ಲಕ್ಷಣಗಳು ಏನು? ಅತಿಸಾರದ ಸಾಮಾನ್ಯ ಲಕ್ಷಣ. ಅತಿಸಾರ ಇದು ರಕ್ತ ಸಿಕ್ತವಾಗಿರಬಹುದು, ಲೋಳೆಯನ್ನು ಹೊಂದಿರಬಹುದು, 3 ದಿನ ಅಥವಾ ಅದಕ್ಕಿಂತ ಹೆಚ್ಚು ಕಾಲದವರೆಗೆ ಇದು ಇರಬಹುದು. ಹೊಟ್ಟೆ ಸೆಳೆತ, ವಾಂತಿ, ಜ್ವರ, ಕರಳು ಖಾಲಿಯಾಗಿರುವುದು, ಮಲ ವಿಸರ್ಜನೆ ಮಾಡಬೇಕೆಂಬ ಭಾವನೆ ಉಂಟಾಗುವುದು ಇವುಗಳ ಲಕ್ಷಣವಾಗಿವೆ. ಗಂಭೀರವಾದ ಸೋಂಕಿಗೆ ಪ್ರತಿಜೀವಕಗಳು ಸೇರಿದಂತೆ ಔಷಧಿಗಳನ್ನು ಶಿಫಾರಸು ಮಾಡಬಹುದು. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.